Watch India's largest kids library only on Jio Hotstar. Download the app now. ನಾನೀಗ ಅವ್ರಿಗೆ ಮಜಾ ಎನ್ನುತ್ತಾ ತೋರಿಸ್ತೀನಿ. ಅಯ್ಯೋ, ಆಮೇಲೆ ಅವ್ರಿಗೆ ಮಜಾ ತೋರಿಸಿವಂತೆ. ಮೊದಲು ಹಗ್ದಿಂದ ಬಿಚ್ಚನ, ಬೇಗ ಬಿಚ್ಚ ಮೋಟು. ನಿಂತ್ಕೊಳ್ಳಿ, ಇಲ್ಲಾಂದ್ರೆ ಒಬ್ಬೊಬ್ಬರು ಗಾಚಾರ ಬಿಡಿಸ್ಬೇಕಾಗತ್ತೆ. ಇನ್ನು ಫೈಟ್ ಮಾಡ್ತೀರಾ? ಓ, ಇನ್ನೂ ಓದಬೇಕಾ ನಿಗೆ? ನನ್ಗನ್ಸುತ್ತೆ ಇವ್ನು ಒದೆ ತಿನ್ನಕ್ಕೆ ಬಹಳ ಆಸೆ ಇದೆ ಅಂತ. ಈ ಸರಿ ನಾನು ಒದೆ ಕೊಡ್ತೀನಿರ. ಒದೆ ತಿನ್ನೋದಕ್ಕೆ ಬರ್ತಾ ಇಲ್ಲ. ನನ್ನ ಬೈಕ್ ನಿಮ್ಮ ಹಿಂದೆಗಡೆ ಇದೆ, ಅದನ್ನ ತಗೊಂಡೋಗಕ್ ಬರ್ತಾ ಇದ್ದೀನಿ. ತಗೊಂಡೋಗ್ಲಾ? ತಗೊಂಡೋಗು. ಆದ್ರೆ ಅದಕ್ಕೆ ಮುಂಚೆ ಹೇಳು, ನೀವು ಯಾರನ್ನು ಫಾಲೋ ಮಾಡ್ತಿದ್ರಿ ಅಂತ ಹೇಳು. ಅವರು ರಾಜ ಫಕೀರ್ ಮಲ್ ಅಂತ, ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟು ಸ್ವಲ್ಪ ದುಡ್ಡು ವಸೂಲ್ ಮಾಡೋಣ ಅಂತ ಹೋಗ್ತಾ ಇದ್ರಿ. ನೀವಂತೂ ನಮ್ಮ ಮೈ ಕೈ ಮೂಳೆಲ್ಲ ಮುರಿದಾಕ್ಬಿಟ್ರಿ. ಥ್ಯಾಂಕ್ ಯು. ಮೋಟು ಬದಲು ಎಲ್ಲಿದ್ದಾರೆ? ರಾಜ ಫಕೀರ್ ಮಲ್ ಸಾಹೇಬ್ ಬಹಳ ಖುಷಿ ಆಗ್ಬಿಟ್ರು. ಅವರಿಬ್ಬರಿಗೂ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಹೋಗು ಹೋಗು, ನಾನು ಅವನ ಗೆಳೆಯ ಇದ್ದೇನೆ. ಈಗ ಅವನಿಗೆ ವಿಷಯ ತಿಳಿಸ್ತೇನೆ. ಧನ್ಯವಾದ, ಥ್ಯಾಂಕ್ ಯು. ರಾಜ ಸಾಹೇಬ್ರು ಮೋಟಿಗೆ ಬಹುಮಾನ ಕೊಡ್ತಾ ಇದ್ದಾರೆ. ಈ ವಿಷಯನ ಜಾನು ಮೋಟಿಗೆ ಹೇಳೋದೇ ಇಲ್ಲ. ಅವ್ರನ್ನ ಕಂಡ್ರೆ ಇವನಿಗೆ ಉರಿಯುತ್ತೆ. ಈಗ ನಾನೇ ಪತ್ಲು ಹಾಕ್ಬಿಟ್ಟು ಹೋದ್ರೆ ಬಹುಮಾನ ನಾನೇ ತಗೊಳ್ಬೋದು. ನಾನ್ ವೇಷ ಬದಲಾಯಿಸ್ಕೊಂಡು ಹೋದ್ರೆ ಮೋಟು ತರ ಸ್ವಲ್ಪ ಕಾಣಿಸ್ತೀನಿ. ಮೋಟು ಪರವಾಗಿ ನಾನೇ ಬಹುಮಾನ ತಗೊಳ್ತೇನೆ. ನೀನೇ ನಮ್ಮ ಮೋಟು. ಪತ್ಲು ಎಲ್ಲಿ? ಅವನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ. ರಾಜ ಸಾಹೇಬ್ರೆ, ನಾನ್ ಬಂದಿದ್ದೀನಿ. ಆರೋಗ್ಯ ಸರಿ ಹೋಗಿದೆ. ಹಾಯ್ ಪತ್ಲು, ನೀನ್ ಬಂದು ಒಳ್ಳೇದೇ ಆಯ್ತು. ಆಯ್ ಮೋಟು, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಒಳ್ಳೇದಾಯ್ತು. ಪತ್ಲು ನನ್ನ ಕಂಡು ಹಿಡಿಲಿಲ್ಲ. ನಾನ್ ಚೆನ್ನಾಗೇನೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಮೋಟು ನನ್ನ ಗುರ್ತಿಡಿಲಿಲ್ಲ. ಒಳ್ಳೇದಾಯ್ತು. ಮೋಟು ಪತ್ಲು, ನಿಮ್ಮನ್ನ ನಾನು ಸ್ವಾಗತ ಮಾಡ್ತೀನಿ. ಎಲ್ಲರೂ ಕೂಡ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ನಾನು ನಿಮ್ಮಿಬ್ಬರ ಬೌದ್ಧೂರಿ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ. ನಾನೇನ್ ಕೇಳಿದ್ದೀನಿ ಅದೆಲ್ಲ ನಿಜನಾ? ಅದು ಏಕ್ದಮ್ ಸತ್ಯನೇ. ನಾನು ನಿಮ್ಮಿಬ್ಬರ ಧೈರ್ಯಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಆದ್ರಿಂದ ನಿಮ್ಮಿಬ್ಬರಿಗೂ ನಾನು ಬಹುಮಾನ ಕೊಡೋಣ ಅಂತಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮನೋರಂಜನೆನ ಮಾಡೋಣ ಅಂತ ಇದ್ದೀನಿ. ಮನೋರಂಜನೆ ಬೇಕಾಗಿದೆ. ಇಲ್ಲ, ನೀವಿಬ್ರು ಅಲ್ಲೇ ಇರಿ. ನೀವಿಬ್ಬರೇ ಎಲ್ಲರಿಗೂ ಮನೋರಂಜನೆನ ಕೊಡಬೇಕು. ಆದ್ರೆ ನಾವೇನ್ ಮಾಡೋದಿಲ್ಲ. ನೀವಿಬ್ಬರು ನಿಮ್ಮ ಬಹುದೂರಿ ಬಗ್ಗೆ ನಮ್ಮ ಜನಗಳಿಗೂ ಕೂಡ ಸ್ವಲ್ಪ ತೋರಿಸ್ಕೊಡ್ಬೋದು. ಅದಕ್ಕೆಲ್ಲಾ ವ್ಯವಸ್ಥೆನೂ ನಾವು ಮಾಡಿದೀವಿ. ನನ್ನ ಪ್ರೀತಿಯ ನಗರವಾಸಿಗಳೇ, ಮೋಟು ಪತ್ಲು ಈಗ ಹುಲಿ ಜೊತೆ ಹೋರಾಡಿಕೊಂಡು ನಮ್ಮೆಲ್ಲರಿಗೂ
ಮನೋರಂಜನೆ ಕೊಡಲಿದ್ದಾರೆ. ರಾಜ ಸಾಹಬ್ ಅದು ಏನಂದ್ರೆ ಅಯ್ಯಮ್ಮ ರಾಜ ಸಾಹೇಬ್ ಫೈಟ್ ಯಾವಾಗ್ಲೂ ಮೋಟುನೇ ಮಾಡೋದು. ನಾನ್ ಬರೀ ಐಡಿಯಾ ಕೊಡ್ತಾ ಇರ್ತೀನಿ. ಮೋಟು ಕಮಾನ್ ಫೈಟ್. ಇಲ್ಲ ಮೋಟು ಪತ್ಲು, ನನಗೆ ಗೊತ್ತಿದೆ ನಿಮ್ಮನ್ನ ಹೊಗಳೋದು ನಿಮ್ಗೆ ಖಂಡಿತ ಇಷ್ಟ ಇಲ್ಲ ಅಂತ ಹೇಳಿ. ಆದ್ರೆ ಎಲ್ಲರ ಖುಷಿಗೋಸ್ಕರ ಮಾಡ್ಲೇಬೇಕಲ್ವಾ? ನೀವಿಬ್ರು ಹುಲಿನ ಆರಾಮಾಗಿ ಸೋಲಿಸ್ತೀರಾ. ಎಲ್ಲರಿಗೂ ತೋರಿಸಿ ನೀವೆಷ್ಟು ಧೈರ್ಯಶಾಲಿಗಳು ಅಂತ. ನೀನಾ ನೀನಾ? ರಾಜ ಸಾಹೇಬ್ರೆ ಕ್ಷಮಿಸ್ಬಿಡಿ. ನಾನು ಪತ್ಲು ಅಲ್ಲ, ನಾನು ಗಸಿಟರಾಮ. ನನ್ನನ್ನು ಕ್ಷಮಿಸ್ಬೇಡಿ, ನಾನು ಮೋಟು ಅಲ್ಲ, ಜಾನ್ ದ ಡಾನ್. ನೀವಿಬ್ರು ಯಾರೇ ಆಗಿರಿ, ಇವಾಗ ನೀವು ಹುಲಿನ ಫೇಸ್ ಮಾಡ್ಲೇಬೇಕು. ಈಚೆ ಬನ್ನಿ. ಅಲ್ಲ ಚಿಂಗಂ ಸರ್, ರಾಜ ಫಕೀರ್ಮಲ್ ಸಾಹೇಬ್ ನಮ್ಮನ್ನ ಪಂಜರದಲ್ಲಿ ಹಾಕಿ ಬಂದ್ಸಿಟ್ಟಿದ್ದಾರೆ. ಬೇಗ ಬಂದು ನಮ್ಮನ್ನ ಕಾಪಾಡಿ ಸರ್, please. ಅಮ್ಮ, ಅಯ್ಯಪ್ಪ, ಏನ್ ನಡೀತದೆ ಇಲ್ಲಿ? ಸ್ಟಾಪ್ ಇದ ನೇಮ್ ಆಫ್ ಲಾ. ಎಲ್ಲರಿಗೂ ಕಾನೂನು ಮೇಲಾಡೆ, ಡಿಪಾರ್ಟ್ಮೆಂಟ್ ಮೇಲಾಡೆ, ಇವೆಲ್ಲ ನಿಲ್ಲಿಸ್ಬಿಡಿ ಈಗ್ಲೇ. ಓ ಇನ್ಸ್ಪೆಕ್ಟರ್ ಚಿಂಗಂ, ನೀವಿಬ್ರು ಕಾಪಾಡೋದಕ್ಕೆ ಬಂದಿದ್ದೀರಾ? ಎಸ್, ನಾನು ಅವ್ರನ್ನ ಈಗಲೇ ಹೇಳ್ಕೊಡೋಗ್ತಾ ಇದ್ದೀನಿ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ಹೌದಾ? ಅದ ವಿಷಯ. ಸ್ವಲ್ಪ ಮುಂದೆ ನೋಡಿ. ಅಯ್ಯೋ ರಾಮ, ಟೈಗರ್. ಗಸಿಟರಾಮ ಯಾಕಪ್ಪ ನಿನಗೆ ಹೇಳಿಲ್ಲ ಇಲ್ಲಿ ಟೈಗರ್ ಇದೆ ಅಂತ? ಸಾರಿ ಚಿಂಗಂ ಸರ್, ಇವಾಗ ನಮ್ಮನ್ನ ಕಾಪಾಡಿ. ಅಯ್ಯಮ್ಮ, ಟೈಗರ್ ಸ್ಟಾಪ್, ಸ್ಟಾಪ್, ಪ್ಲೀಸ್ ಸ್ಟಾಪ್. ಇನ್ ದ ನೇಮ್ ಆಫ್ ಲಾ, ಡೋಂಟ್ ಕಮ್ ಟು ಮೀ, ಓಕೆ? ಮಾಮನಿ, ಚಿಂಗಂ ಸರ್ ಎದ್ದೇಳಿ. ಟೈಗರ್ ನಿಮ್ಮ ಹತ್ರನೇ ಬರ್ತಾ ಇದೆ. ನೀವು ನಮ್ಮನ್ನ ಕಾಪಾಡಕ್ ಬಂದಿದ್ರಿ, ಆದ್ರೆ ನೀವೇ ಬಲಿಯಾಗಿ ಹೋಗ್ತಾ ಇದ್ದೀರಾ. ಚಿಂಗಂ ಸರ್, ನೀವು ನಮಗ್ ಸಹಾಯ ಮಾಡ್ಬೇಕಾಗಿತ್ತು. ಉಲ್ಟಾ ನಾನೇ ನಿಮಗ್ ಸಹಾಯ ಮಾಡೋ ಹಾಗಾಯ್ತು. ಗಸಿಟರಾಮ್, ಜಲ್ದಿ ಏನಾದ್ರೂ ಮಾಡು, ಇಲ್ಲಾಂದ್ರೆ ಟೈಗರ್ ನಮ್ಮ ತಿಂದು ಬಿಡುತ್ತೆ. ಇವಾಗ ಮೋಟು ಪತ್ಲನ್ನ ಕರೆಯೋದ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ನಮ್ಮ ಹತ್ರ. ಮೋಟು ಪತ್ಲು, ನಮ್ಮನ್ನ ಕಾಪಾಡು, ಬಾಯಿಲಿ. ರಾಜ ಸಾಹೇಬ್ರೆ, ನಮ್ಮ ಸ್ನೇಹಿತರನ್ನ ದಯವಿಟ್ಟು ಬಿಟ್ಬಿಡಿ. ಬಿಡಿಸ್ಕೊಂಡೋಗಿ. ನೀವು ನಿಜವಾದ ಮೋಟು ಪತ್ಲು ಆಗಿದ್ರೆ ನಿಮ್ಮ ಬಹದ್ದೂರಿ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಇವತ್ತು ಸಾಬೀತು ಮಾಡಿ ಅದು ನಿಜ ಅಂತ. ನಾವು ಸ್ವಲ್ಪ ಮನೋರಂಜನೆಗೋಸ್ಕರ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೆ. ಅಲ್ಲಿದೆ ನೋಡಿ ನಮ್ಮ ಹುಲಿ, ಅದನ್ನ ಎದುರಿಸಿ ನೋಡೋಣ. ಅದನ್ನ ಸೋಲಿಸ್ಬಿಟ್ಟು ನೀವು ನಿಮ್ಮ ಸ್ನೇಹಿತರನ್ನ ಕರ್ಕೊಂಡೋಗಿ. ರಾಜ ಸಾಹೇಬ್ರೆ, ನಾವು ಟೈಗರ್ ಜೊತೆ ಫೈಟ್ ಮಾಡೋದಿಲ್ಲ. ಪ್ರಾಣಿಗಳ ಜೊತೆ ಫೈಟ್ ಮಾಡಕ್ಕೆ ನಮಗೆ ಇಷ್ಟ ಇಲ್ಲ. ಅವನ್ನ ಪ್ರೀತಿ ಮಾಡಬೇಕು ಅಷ್ಟೇನೆ. ಅದನ್ನ ಬಂಧಿಸಿಡ್ಬೇಡಿ. ದಯವಿಟ್ಟು ಅದನ್ನ ಕಾಡಿಗೆ ಕಳಿಸ್ಬಿಡಿ ಸಾಹೇಬ್ರೆ. ಹಾ, ಕಾಡಿಗೆ ಕಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ ಎಂಟರ್ಟೈನ್ಮೆಂಟ್ ಅಂತೂ ಆಗ್ಬೇಕಲ್ವಾ? ನೀವಿಬ್ರು ಇನ್ನೆಂತ ಧೈರ್ಯಶಾಲಿಗಳು, ಯುದ್ಧ ಮಾಡಕ್ಕೆ ಎದುರ್ತೀರಾ? ನೋಡಪ್ಪ ಟೈಗರ್, ನೀನು ಕಾಡಿನ ರಾಜ. ನೀ ನಮ್ಗೆ 100 ಏಟ್ ಹೊಡೆದ್ರು ಕೂಡ ಯಾರು ನಮ್ಮನ್ನ ಆಡ್ಕೊಳ್ಳೋದೇ ಇಲ್ಲ, ಗೊತ್ತಾಯ್ತಪ್ಪ? ಆದ್ರೆ ಟೈಗರ್, ನಾನು ನಿನಗೆ ಒಂದೇ ಒಂದು ಏಟ್ ಹೊಡೆದ್ರು ಕೂಡ ಎಲ್ರು ಹೇಳ್ತಾರೆ ಕಾಡಿನ ರಾಜಂಗೆ ಮೋಟು ಹೊಡೆದಾಕ್ಬಿಟ್ಟ ಅಂತ. ಹೇಳು, ನಾನು ಹೇಳಿದ್ ನಿಜ ತಾನೇ? ನೀನ್ ಹೇಳಿದ್ದೇನೋ ಸರಿ. ಅದಕ್ಕೆ ನಾನು ಹೇಳೋದನ್ನ ಕೇಳು. ನೀನ್ ಯಾಕಪ್ಪ ನಿನ್ ಮಾನ ಮರ್ಯಾದೆ ಗೌರವ ಎಲ್ಲಾನು ಕಳ್ಕೊಳಕ್ ಹೋಗ್ತಾ ಇದೀಯಾ? ನೀನ್ ಹೇಳಿದಂತೂ ಸರಿ. ಬಾ, ಹಾಗಾದ್ರೆ ಥ್ಯಾಂಕ್ಸ್ ಕೊಡು. ನೋ ಫೈಟ್, ಶೇಕ್ ಹ್ಯಾಂಡ್, ಓಕೆ? ಹಾ, ಏನ್ ಮಾಡ್ತಾ ಇದ್ದೀರಾ ನೀವು? ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿ. ರಾಜ ಸಾಹೇಬ್ರೆ, ನಾವು ಫ್ರೆಂಡ್ಸ್ ಆಗೋಗ್ಬಿಟ್ಟಿದೀವಿ. ಈಗ ನಮ್ಮ ಫ್ರೆಂಡ್ಸ್ನ ಬಿಟ್ಬಿಡಿ ಸರ್, ಪ್ಲೀಸ್. ಯಾವ ತರ ದೋಸ್ತಿ ವಸ್ತಿ? ಸಿಪಾಯಿಗಳೇ, ಇವ್ರನ್ನ ಅಟ್ಯಾಕ್ ಮಾಡಿ. ಟೈಗರ್ ಬ್ರದರ್, ನಿನ್ ಪಂಜರದಲ್ಲಿ ಹೋಗು. ನಾವು ಇವನ್ನೆಲ್ಲ ವಿಚಾರಿಸ್ಕೋತೀವಿ. ಅಯ್ಯಮ್ಮ, ಟೈಗರ್ ಯಾಕಪ್ಪ ಒಳಗಡೆ ಕಳಿಸ್ತಾ ಇದ್ದೀರಾ? ಅದು ಹೊರಗಡೆನೆ ಇರ್ಲಿ. ನೀವೆಂತ ಸ್ನೇಹಿತರು? ನಿಮ್ ಸ್ನೇಹಿತರಿಗೆ ಸಹಾಯ ಮಾಡಲ್ವಾ?
ರಾಜಾ ಸಾಹೇಬ್ರೆ ಈಗ ನಿಮ್ ಸರದಿ. ಸಾರಿ ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ನಾನು ಬರೀ ಮನರಂಜನೆ ಮಾತ್ರ ಬಯಸ್ತಾ ಇದ್ದೆ, ಆದ್ರೆ ಸ್ವಲ್ಪ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಮತ್ತೆ ಈ ತರ ತಪ್ಪು ಯಾವತ್ತೂ ಆಗೋದಿಲ್ಲ. ಹೋಗಿ ಆ ಪಂಜರದಲ್ಲಿ ಹೋಗಿ ಕೂತ್ಕೊಳ್ಳಿ. 1 ತಿಂಗಳು ಪಂಜರದಲ್ಲೇ ಇರಬೇಕು ನೀವು. ಆವಾಗ ಗೊತ್ತಾಗುತ್ತೆ ಪಂಜರದೊಳಗಡೆ ಇದ್ರೆ ಯಾವ ತರ ನೋವು ಅನ್ಭವಿಸ್ಬೇಕಾಗತ್ತೆ ಅಂತ. ಹೋಗಿ. ಇವ್ರ ಪಂಜರದೊಳಗೆ ಹೋಗ್ಲೇಬೇಕು, ಆದ್ರೆ ಈ ಪಂಜರದಲ್ಲ, ಜೈಲ್ ಪಂಜರದೊಳಗೆ. ಹೇ ರಾಜ, ಯು ಆರ್ ಅಂಡರ್ ಅರೆಸ್ಟ್. ಮೋಟು ಪತ್ಲು ಸಾರಿ, ಐ ವೆರಿ ಸಾರಿ. ನಾನು ಬಹುಮಾನದ ಆಸೆಗೆ ಪತ್ಲು ವೇಷ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ನಾನು ಕೂಡ ಬಹುಮಾನದ ಆಸೆಗೆ ಮೋಟು ವೇಷ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಸಾರಿ ವೆರಿ ಸಾರಿ. ಓಕೆ ಬಿಡು. ಈ ಸಾರಿ ನಾನು ನಿಮ್ಗೆ ಕ್ಷಮಿಸ್ಬಿಡ್ತೀನಿ. ಮತ್ತೆ ಹೀಗೆ ಮಾಡಿದ್ರೆ ಕ್ಷಮಿಸೋದಿಲ್ಲ. ನಡಿಯಪ್ಪ ಟೈಗರ್, ಕಾಡಿಗೆ ಬಿಟ್ಟು ಬರ್ತೀವಿ. ಓಕೆ. Watch India's largest kids library only on Geo Hotstar. Download the app now.